ಈ ದೇವರನ್ನು ಪೂಜಿಸಿದರೆ ಸಾಲ ಎಷ್ಟೇ ಇದ್ದರೂ ಬೇಗ ತೀರುತ್ತೆ. ಭೂಮಿ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತದೆ. ಆದರೆ ಈ ದೇವರನ್ನು ನಾವು ಪೂಜಿಸುವುದರಿಂದ ಸಾಲದಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಸಾಲದಿಂದ ಪರಿಹಾರ ಪಡೆದುಕೊಳ್ಳಲು ನಾವು ಯಾವ ದೇವರನ್ನು ಪೂಜಿಸಬೇಕು? ಈ ದೇವರನ್ನು ಪೂಜಿಸಿ ನೋಡಿ. ಹಣ ಮನುಷ್ಯನ ಜೀವನಕ್ಕೆ ವರವಾದರೆ, ಹಣದ ಇನ್ನೊಂದು ಭಾಗವಾದ ಸಾಲ ಶಾಪವಿದ್ದಂತೆ. ಸಾಲ ಎಂಬುದು ಅದನ್ನು ಪಡೆದುಕೊಂಡ ವ್ಯಕ್ತಿ ಜೀವನವನ್ನು ನರಕವನ್ನಾಗಿಸುವುದು ಮಾತ್ರವಲ್ಲ, ಆತನ ಕುಟುಂಬ, ಆತನನ್ನು ನಂಬಿಕೊಂಡವರ ಜೀವನವನ್ನು ನಾಶ ಮಾಡುತ್ತದೆ. ಪ್ರತಿನಿತ್ಯವೂ ಸಾಲದ ಚಿಂತೆಯಲ್ಲೇ ದಿನವನ್ನು ಕಳೆಯುವಂತೆ ಮಾಡುತ್ತದೆ. ಒಮ್ಮೆ ಸಾಲ ಮಾಡಿದರೆ ಸಾಕು, ಅದು ಪುನರಾವರ್ತನೆಗೊಳ್ಳುತ್ತಲೇ ಹೋಗುತ್ತದೆ. ಸಾಲದ ಹೊರೆಯು ಸಾಲವನ್ನು ತೆಗೆದುಕೊಂಡ ವ್ಯಕ್ತಿಯನ್ನು ಅನಾರೋಗ್ಯಕ್ಕೆ, ಒತ್ತಡಕ್ಕೆ ಎಡೆಮಾಡಿಕೊಡುತ್ತದೆ. ಸಾಲದ ಹೊರೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೇಕಾದರೆ ನಾವು ಈ ದೇವರನ್ನು ಪ್ರತಿನಿತ್ಯವೂ ಪೂಜಿಸಬೇಕು. ವಿಘ್ನ ನಿವಾರಕನಾದ ಗಣೇಶನನ್ನು ನಿಯಮಿತವಾಗಿ ನಾವು ಧ್ಯಾನಿಸುವುದರಿಂದ ಅಥವಾ ಪೂಜಿಸುವುದರಿಂದ ಜೀವನದ ಪ್ರತಿಯೊಂದು ವಿಘ್ನಗಳು ಬಹುಬೇಗ ದೂರಾಗುವುದು. ಅಡೆತಡೆಗಳಿಂದ ಜೀವನ ಸುಗಮವಾಗುವುದು. ಸಾಲದಿಂದ ಮುಕ್ತರಾಗಲು ಗಣೇಶನನ್ನು ನಾವು ಹೇಗೆ ಪೂಜಿಸಬೇಕು ನೋಡಿ. 1. ಇಲ್ಲಿ ದುರ್ವಾವನ್ನು ಇಡಿ. ಸಾಲಬಾಧೆಯಿಂದ ಮುಕ್ತಿಯನ್ನು ಹೊಂದುವುದಕ್ಕಾಗಿ ನೀವು ಗಣೇಶ ಚತುರ್ಥಿಯ ದಿನದಂದು ಗಣಪತಿಯನ್ನು ಪೂಜಿಸಿ. ನೀವು ಮನೆಯಲ್ಲೇ ಗಣಪತಿಯನ್ನು ಪೂಜಿಸಬಹುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಅವನನ್ನು ಪೂಜಿಸಬಹುದು. ಈ ದಿನ ಗಣೇಶನನ್ನು ಪೂಜಿಸುವಾಗ ನೀವು ಆತನಿಗೆ ದುರ್ವಾವನ್ನು ಅರ್ಪಿಸಬೇಕು. ನಂತರ ಆ ದುರ್ವಾವನ್ನು ಮನೆಗೆ ತೆಗೆದುಕೊಂಡು ಬಂದು ನೀವು ಹಣವನ್ನು ಇಡುವಂತಹ ಸ್ಥಳದಲ್ಲಿ ಇರಿಸಿ. ಪ್ರತಿ ಚತುರ್ಥಿ ತಿಥಿಯಂದು ನೀವು ಈ ದುರ್ವಾವನ್ನು ಬದಲಾಯಿಸುತ್ತಿರಬೇಕು. ಅಂದರೆ ಪ್ರತಿ ಚತುರ್ಥಿಯ ದಿನದಂದು ದುರ್ವಾವನ್ನು ತಂದು ಗಣೇಶನನ್ನು ಪೂಜಿಸಿ. ಈ ದುರ್ವಾವನ್ನು ಈ ಹಿಂದೆ ಚತುರ್ಥಿ ತಿಥಿಯಲ್ಲಿಟ್ಟ ದುರ್ವಾವನ್ನು ತೆಗೆದು ಹೊಸ ದುರ್ವಾವನ್ನು ಇಡಬೇಕು. 2. ನಿಯಮಿತವಾಗಿ ಇವುಗಳನ್ನು ಪಠಿಸಿ. ಶ್ರೀ ಗಣೇಶ ಸಂಕಟನಾಶನ ಸ್ತೋತ್ರವನ್ನು ನಿಯಮಿತವಾಗಿ 6 ತಿಂಗಳ ಕಾಲ ಪಠಿಸಬೇಕು. ಇದನ್ನು ಪಠಿಸುವುದರಿಂದ ನೀವು ಗಣೇಶನ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಇದು ನಿಮಗೆ ಸಂಪತ್ತನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ. ನೀವು ಸಾಲವನ್ನು ಮರುಪಾವತಿ ಮಾಡುವವರೆಗೂ ಈ ಪರಿಣಾಮಕಾರಿ ಗಣೇಶ ಸ್ತೋತ್ರವನ್ನು, ಋಣ ವಿಮೋಚನ ಗಣೇಶ ಸ್ತೋತ್ರವನ್ನು ಮತ್ತು ಕವಚವನ್ನು ಪಠಿಸುತ್ತಿಬೇಕು. ಈ ಪಠಣವು ಶೀಘ್ರದಲ್ಲೇ ನಿಮ್ಮ ಸಾಲದ ಹೊರೆಯನ್ನು ಕಡಿಮೆ ಮಾಡುತ್ತದೆ. 3. ಈ ದಿನದಿಂದ ಸಾಲ ಮರುಪಾವತಿ ಮಾಡಿ. ಸಾಲವನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ತೀರಿಸಬೇಕು. ಸಾಲ ತೀರಿಸುವುದನ್ನು ಮುಂದೂಡಿದಷ್ಟು ಹೆಚ್ಚಾಗುತ್ತಲೇ ಹೋಗುತ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿ ಯಾವಾಗಲೂ ಸಾಲದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಲೇ ಇರಬೇಕು. ನೀವು ಯಾವುದೇ ಸಾಲವನ್ನು ತೆಗೆದುಕೊಂಡಿದ್ದರೆ ಮಂಗಳವಾರದಿಂದ ಮರುಪಾವತಿ ಮಾಡಲು ಪ್ರಾರಂಭಿಸಿ. ಸಾಲದ ಮೊದಲ ಕಂತನ್ನು ಕೊಡುವ ಮೊದಲು ಗಣೇಶನ ದೇವಸ್ಥಾನದಲ್ಲಿ ದುರ್ವಾ, ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಅರ್ಪಿಸಿ ಮತ್ತು ಶೀಘ್ರದಲ್ಲೇ ಋಣಭಾರದಿಂದ ಮುಕ್ತಿ ನೀಡುವಂತೆ ಆತನನ್ನು ಪ್ರಾರ್ಥಿಸಿ. 4. ಚತುರ್ಥಿಯಂದು ಗಣೇಶನಿಗೆ ಅಭಿಷೇಕ ಮಾಡಿ. ಗಣಪತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಈ ಕೆಲಸವನ್ನು ಮಾಡುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಸಂಕಷ್ಟ ಚತುರ್ಥಿಯು ಮಂಗಳವಾರದ ದಿನ ಬಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಇದು ಎಲ್ಲಾ ಚತುರ್ಥಿ ತಿಥಿಗಳಿಗಿಂತಲೂ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ನೀವು ಗಣೇಶನಿಗೆ ವಿಶೇಷ ರೀತಿಯಾದ ಅಭಿಷೇಕವನ್ನು ಮಾಡಬೇಕು. ಪ್ರತಿ ತಿಂಗಳು ಸಂಗಾರಕ ಸಂಕಷ್ಟ ಚತುರ್ಥಿ ತಿಥಿಯಂದು ಈ ಕೆಲಸವನ್ನು ಮಾಡಿದರೆ ನಿಮ್ಮ ಸಾಲಬಾಧೆಯು ದೂರಾಗುತ್ತದೆ. ಗಣೇಶನಿಗೆ ಸಮರ್ಪಿತವಾದ ಚತುರ್ಥಿ ತಿಥಿಯಂದು ನಾವು ಗಣೇಶನನ್ನು ಮೆಚ್ಚಿಸಿದರೆ ಸಾಲ ಬಾಧೆಯು ನಿವಾರಣೆಯಾಗುತ್ತದೆ. ಸಾಲದಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.